ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನೆಲ್ ತನಿಪ್ರಿಯ ವ್ಲಾಗ್ಸ್ ಆ್ಯಂಡ್ ಕ್ರಿಯೇಷನ್ಸ್. ಇವತ್ತಿನ ವಿಡಿಯೋದಲ್ಲಿ ತುಂಬಾ ಬ್ಯೂಟಿಫುಲ್ಲಾಗಿ ಕಾಣಿಸುವಂತಹ ಒಂದು ಕುಚ್ಚನ್ನು ತೋರಿಸ್ತಾ ಇದ್ದೀನಿ. ಡೀಟೇಲ್ ಆಗಿ ತೋರಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಈ ಡಿಸೈನನ್ನು ಮಾಡ್ಕೊಳ್ಳೋದಕ್ಕೆ ದಾರವನ್ನು ಸೂಜಿಗೆ ಪೋಣಿಸ್ಕೊಳ್ಳೋದು ಯಾವ ಥರ ಅಂತ ಕೂಡ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಕುಚ್ಚು ಹಾಕೋದಕ್ಕೆ ಮೊದಲು ಬೇಕಾಗಿರೋದು ಸಿಲ್ಕ್ ಥ್ರೆಡ್ಡು. ಇದನ್ನು ನಾನು 8 ಎಳೆ ಪೋಣಿಸ್ಕೋತೀನಿ. 8 ಎಳೆ ದಾರ ಈ ಥರ ನೀಡಲ್ ಒಳಗಡೆ ಪೋಣಿಸ್ಕೊಳ್ಳೋದು ಯಾವ ಥರ ಅಂತ ತೋರಿಸ್ಕೊಡ್ತೀನಿ. ಒಂದು ವೇಳೆ ನೀವೇನಾದರೂ ಬೀಡ್ಸ್ಗಳನ್ನು ಬಳಸ್ತಾ ಇದ್ದರೆ ಮಾತ್ರ ಇಷ್ಟು ಚಿಕ್ಕ ನೀಡಲ್ ಒಳಗಡೆ ಪೋಣಿಸ್ಕೋಬೋದು. ಒಂದು ವೇಳೆ ಬೀಡ್ಸ್ ಬೇಡ ಅಂದರೆ ಈ ಥರ ಬಿಗ ಇರುವಂತಹ ನೀಡಲ್ ಒಳಗಡೆ ಪೋಣಿಸ್ಕೋಬೋದು. ಓಕೆ, ನೋಡಿ ಇವಾಗ ನಿಮ್ಗೇನಾದರೂ ಯಾವುದಾದ್ರೂ ಒಂದು ಸ್ಕ್ವೇರ್ ಶೇಪಲ್ಲಿರುವಂತಹ ವಸ್ತುವಿಗೆ ನೀವು ಸುತ್ತಕೊಂಡು ಮಾಡ್ಕೋಬೋದು. ಇಲ್ಲ ಅಂದರೆ ಜಾಸ್ತಿ ಉದ್ದ ಬೇಕಂದರೆ ಕೈಯಿಂದ ಈ ಥರ ಮಾಡ್ತಾ ಬನ್ನಿ. ಈ ಥರ ನಿಮಗೆ ಎಷ್ಟು ಉದ್ದಕ್ಕೆ ಬೇಕೋ ಅಷ್ಟು ಉದ್ದ ಮಾಡಿಕೊಂಡು ಇವಾಗ ಡಬಲ್ ಮಾಡ್ಕೋಬೇಕು. ಮತ್ತೆ ಈ ಥರ ತಗೋಬೇಕು ಇಲ್ಲಿಂದ. ನೆಕ್ಸ್ಟ್ ಈಗ ಎಂಡ್ ಪಾಯಿಂಟ್ ಎಲ್ಲಿಗೆ ಬರುತ್ತೋ, ಇವಾಗ 2 ಎಳೆ ಆಯಿತು. ಈಗ ಎಂಡ್ ಪಾಯಿಂಟ್ ಇಲ್ಲಿ ಬಂತಲ್ಲ, ಇವಾಗ ಮತ್ತೆ ಇಲ್ಲಿಂದ ಫೋಲ್ಡ್ ಮಾಡಿಕೊಂಡು ಮಾಡ್ಕೊಳ್ಳಿ. ಇವಾಗ 3 ಎಳೆ ದಾರ ಬರುತ್ತೆ ಈ ಥರ ಮಾಡಿಕೊಂಡಾಗ. ಮತ್ತೆ ಇಲ್ಲಿಂದ ಫೋಲ್ಡ್ ಮಾಡ್ಕೊಳ್ಳಿ. ಇವಾಗ 4 ಎಳೆ ಆಗುತ್ತೆ ನೋಡಿ. ಈ ಥರ ನಾನು 8 ಎಳೆ ಮಾಡ್ಕೋತೀನಿ. 8 ಎಳೆ ಆದಮೇಲೆ ಇದನ್ನು ನಾನಿವಾಗ ಸಮವಾಗಿ ಹಿಡ್ಕೊಂಡು ಕಟ್ ಮಾಡ್ಕೋತೀನಿ. ಇವಾಗ ಇದನ್ನು ಈ ನೀಡಲ್ ಒಳಗಡೆ ಪೋಣಿಸ್ಕೊಳ್ಳೋಣ. ನೋಡಿ ಈ ಥರ ಪೋಣಿಸ್ಕೋಬೇಕಾಗುತ್ತೆ. ಓಕೆ, ಎಲ್ಲ ಥ್ರೆಡ್ಡು ಈ ಕಡೆ ಬಂದಿದೆ. ಇವಾಗ ಇದನ್ನು ಕಟ್ ಮಾಡ್ಕೊಳ್ಳೋಣ ಸಮವಾಗಿ ತಗೊಂಡು. ಇವಾಗ ಇದನ್ನು ಡಬಲ್ ಮಾಡ್ಕೋಬೇಕು. 8 ಎಳೆ ತಗೊಂಡಿದ್ನಲ್ಲ, ಡಬಲ್ ಮಾಡ್ಕೊಂಡಾಗ 16 ಎಳೆ ಆಗುತ್ತೆ. ಕರೆಕ್ಟ್ ಸಮವಾಗಿ ನೋಡ್ಕೊಳ್ಳಿ. ನೋಡಿ ಕರೆಕ್ಟಾಗಿ ಬಂದಿದೆ. ಇಷ್ಟು ಚಿಕ್ಕ ನೀಡಲ್ಗೆ ನಾವು ಪೋಣಿಸ್ಕೋಬೋದು. ನೆಕ್ಸ್ಟ್ ಇವಾಗ ಡಿಸೈನನ್ನು ಮಾಡ್ಕೊಳ್ಳೋದು ಯಾವ ಥರ ಅಂತ ತೋರಿಸ್ತೀನಿ. ಈ ಡಿಸೈನ್ಗೆ ಮೊದಲೇ ಮಾರ್ಕ್ ಆದರೂ ಮಾಡ್ಕೊಳ್ಳಿ, ಇಲ್ಲಾಂದರೆ ಹಾಗೆ ಕೂಡ ನೀವು ಮಾಡ್ಕೋಬೋದು. ಮೊದಲು ನೋಡಿ ಇಲ್ಲಿ ಬಾರ್ಡರ್ ಇದೆಯಲ್ಲ, ಕರೆಕ್ಟಾಗಿ ಪಿಂಕ್ ಕಲರ್ ಎಂಡಿಂಗ್ ಬಾರ್ಡರು, ಅಲ್ಲಿಗೆ ನಾನು ಈ ಥರ ನೀಡಲನ್ನು ಚುಚ್ಕೊಂಡು ಇದಕ್ಕೆ ನಾನು ಬೀಡ್ಸ್ಗಳನ್ನು ಹಾಕ್ತೀನಿ. 4 ಬೀಡ್ಗಳನ್ನು ಹಾಕ್ತೀನಿ, 3 mm ಇರುವಂಥದ್ದು. ಇಲ್ಲಾಂದರೆ 3 ಬೀಡ್ಸ್ಗಳನ್ನು ಕೂಡ ಹಾಕ್ಕೋಬೋದು. ಬೀಡ್ಸ್ ಬೇಡ ಅಂದರೆ ಹಾಗೆ ಕೂಡ ಡಿಸೈನನ್ನು ಮಾಡ್ಕೊಳ್ಳಿ, ಚೆನ್ನಾಗೇ ಬರುತ್ತೆ ಡಿಸೈನು. ಈ ಥರ 4 ಬೀಡ್ಗಳನ್ನು ಹಾಕಿ ಇದು ನೋಡಿ ಕರೆಕ್ಟಾಗಿ ಈ ಥರ ಇಟ್ಕೊಳ್ಳಿ ಇಲ್ಲಿಂದ. ನೆಕ್ಸ್ಟ್ ಇದೇ ದಾರದಿಂದ ಇವಾಗ ಪಕ್ಕದಲ್ಲೇ ಈ ಥರ ನೀಡಲನ್ನು ಚುಚ್ಕೊಂಡು ಈ ದಾರವನ್ನು ಈ ಥರ ತಗೊಂಡು ಬನ್ನಿ. ಪ್ರತಿ ಸಲ ದಾರ ತಂದಾಗೂ ಕೂಡ ಇಲ್ಲಿ ಟೈಟಾಗಿ ಇಟ್ಕೋಬೇಕು ಬೆರಳಿಂದ. ನೆಕ್ಸ್ಟ್ ಮತ್ತೆ ಇಲ್ಲಿ ನೋಡಿ ಈ ಥರ ತಗೊಳ್ಳಿ. ಇಲ್ಲಿ ಎಷ್ಟು ಸ್ಟೆಪ್ಸ್ ಇರುತ್ತಲ್ಲ, ನೀವು ಎಷ್ಟು ಸ್ಟೆಪ್ಸ್ ಆದರೂ ನೀವು ಮಾಡ್ಕೋಬೋದು. ನಾನಿಲ್ಲಿ ಮಿಡಲ್ನಲ್ಲಿ ಒಂದು, ಸೈಡಲ್ಲಿ 3 ಸ್ಟೆಪ್ಸ್ ಬರೋ ಥರ ನಾನು ಮಾಡ್ಕೋತಾ ಇದ್ದೀನಿ. ನೋಡಿ ಈ ಥರ ಮಾಡ್ಕೊಂಡ್ಮೇಲೆ ಮತ್ತೆ ಇವಾಗ ಈ ಸೈಡು ಒಂದು ಸೈಡ್ ಕಂಪ್ಲೀಟ್ ಆದಮೇಲೆ ಇನ್ನೊಂದು ಸೈಡು ಮತ್ತೆ ಇದೇ ಥರ ನಾವು ಮಾಡ್ಕೋಬೇಕಾಗತ್ತೆ. ಇಲ್ಲೂ ಕೂಡ 3 ಸಲ ಮಾಡ್ಕೋತೀನಿ ಈ ಥರ. ಒಂದು ಸ್ಟೆಪ್ ಆದಮೇಲೆ ಸ್ವಲ್ಪ ಕೆಳಗಡೆ ಮಾಡ್ತಾ ಬರಬೇಕು. ನೋಡಿ ಈ ಥರ. ಇವಾಗ ಇದನ್ನ ಈ ಥರ ಸಮವಾಗಿ ತಗೊಂಡು ಒಂದು ನಾರ್ಮಲ್ ನೀಡಲ್ಗೆ 2 ಎಳೆ ಜರಿ ಥ್ರೆಡನ್ನು ಪೋಣಿಸ್ಕೊಂಡಿದ್ದೀನಿ. ಇದನ್ನು ಬ್ಯಾಕ್ ಸೈಡಿಂದ ಈ ಥರ ತರ್ತೀನಿ. ಒಂದು ಕಡೆ ತಂದು ಸ್ವಲ್ಪ ಜರಿ ಥ್ರೆಡ್ ನಮ್ಮ ಈ 2 ಬೆರಳಿನ ಮಧ್ಯದಲ್ಲಿ ಈ ಥರ ಇಟ್ಕೊಂಡು ಇಲ್ಲಿ ಒಂದು
ಲಾಕನ್ನು ಮಾಡ್ಕೋಬೇಕು ಈ ಥರ. ಸ್ಟಾರ್ಟಿಂಗಲ್ಲೇ ಲಾಕ್ ಮಾಡೋದ್ರಿಂದ ಕುಚ್ಚು ಕೈಯಿಂದ ಜರ್ಕೋದಿಲ್ಲ, ಟೈಟಾಗಿ ಕೂಡುತ್ತೆ. ನೋಡಿ ಈ ಥರ ಇನ್ನೊಂದು ಲಾಕ್ ಕೂಡ ನೀವು ಮಾಡ್ಕೋಬೋದು. ಒಂದು 2-3 ಸಲ ಲಾಕ್ ಮಾಡ್ಕೊಂಡ್ಮೇಲೆ 1-2 ಸಲ ಈ ಥರ ಸುತ್ಕೊಂಡು ಬ್ಯಾಕ್ ಸೈಡಿಂದ ಈ ಥರ ಕೆಳಗಡೆ ತಂದು ಜರಿ ಥ್ರೆಡನ್ನು ಕಟ್ ಮಾಡ್ಕೋಬೇಕು. ಇವಾಗ ಕುಚ್ಚು ಎಷ್ಟು ಉದ್ದಕ್ಕೆ ಬೇಕು ನೋಡಿಕೊಂಡು ನೀವು ಕಟ್ ಮಾಡ್ಕೊಳ್ಳಿ. ನೋಡಿ ಈ ಥರ ಬಂದಿದೆ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಈ ಡಿಸೈನು. ಇದಕ್ಕೆ ಒಂದು 350ಇಂದ 400ವರೆಗೂ ಚಾರ್ಜ್ ಮಾಡ್ಕೋಬೋದು. ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಹೆಚ್ಚು ಕಡಿಮೆ ನೋಡಿಕೊಂಡು ಮಾಡ್ಕೋಬೋದು. ಇದೇ ಥರ ಒಂದು ಕುಚ್ಚಾದಮೇಲೆ ಗ್ಯಾಪ್ ಎಷ್ಟು ಬೇಕಾಗುತ್ತೋ ನೀವು ನೋಡಿಕೊಂಡು ಸೀರೆ ಪೂರ್ತಿ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ ಫೈನಲ್ ಲುಕ್ ಯಾವ ಥರ ಬಂದಿದೆ ಅಂತ. ಓಕೆ ಫ್ರೆಂಡ್ಸ್, ನೋಡಿ ಒಂದು 4 ಕುಚ್ಚುಗಳನ್ನು ಮಾಡ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ. ನಾನಿಲ್ಲಿ 1 ಇಂಚ್ಗೆ ಒಂದು ಮಾಡ್ಕೊಂಡಿದ್ದೀನಿ. ನಿಮಗೆ ಇನ್ನೂ ಹತ್ರ ಬೇಕಿದ್ರೆ ಹತ್ರ ಕೂಡ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿ ಬರುತ್ತೆ. ಸ್ವಲ್ಪ ದಾರ ಪೊಣಿಸೋದು ಮಾತ್ರ ಟೈಮ್ ಹಿಡಿಯುತ್ತೆ, ಡಿಸೈನ್ ಮಾತ್ರ ಬೇಗನೆ ಕಂಪ್ಲೀಟ್ ಆಗುತ್ತೆ. ಇದಕ್ಕೆ ಒಂದು 350ಇಂದ 400ವರೆಗೂ ಚಾರ್ಜ್ ಮಾಡ್ಕೋಬೋದು. ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಹೆಚ್ಚು ಕಡಿಮೆ ನೋಡಿಕೊಂಡು ಮಾಡ್ಕೊಳ್ಳಿ. ಇಷ್ಟೇ ಅಂತ ಹೇಳೋಕ್ಕಾಗಲ್ಲ. ಡಿಸೈನ್ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ಯಾರಿಗೆ ಹಾಕಿಕೊಟ್ರು ತುಂಬ ಇಷ್ಟಪಟ್ಟು ಹಾಕಿಸ್ಕೊಳ್ಳುವಂತಹ ಡಿಸೈನ್. ನಿಮಗೂ ಕೂಡ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.